ಯುವಕನ ಮೇಲಿನ ಹಲ್ಲೆ ಖಂಡಿಸಿ ದೇವಲ ಗಾಣಗಾಪುರದಲ್ಲಿ ಬೃಹತ್ ಜಾಗೃತಿ ಸಭೆ. ಸಮಾಜದ ಒಗ್ಗಟ್ಟಿಗೆ ಮುಖಂಡರ ಕರೆ. ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ. ಹಲ್ಲೆ ಪ್ರಕರಣ ಖಂಡಿಸಿ ನ್ಯಾಯಕ್ಕಾಗಿ ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ಒಗ್ಗಟ್ಟೆ ಸಮಾಜದ ದೊಡ್ಡ ಶಕ್ತಿ, ಮುಖಂಡರ ಕರೆ. ಸಮಾಜದ ವಿಚಾರಕ್ಕೆ ರಾಜಕೀಯ ಬೆರೆಸದಿರಿ, ಸಭೆಯಲ್ಲಿ ಮುಖಂಡರ ಸಲಹೆ. ಸಮಾಜದ ಮುಖಂಡ ವಿಠಲ್ ಹೇರೂರ್ ಅವರ ಶಕ್ತಿ ಕೇಂದ್ರದ ವ್ಯಾಪ್ತಿಯಲ್ಲಿ ಯುವಕನೊಬ್ಬನ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆ ಪ್ರಕರಣವನ್ನು ಖಂಡಿಸಿ ದೇವಲ ಗಾಣಗಾಪುರ ಗ್ರಾಮದಲ್ಲಿ ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಬೃಹತ್ ಜಾಗೃತಿ ಸಭೆ ನಡೆಯಿತು. ಸಭೆಯಲ್ಲಿ ವಿಠಲ್ ಹೇರೂರ್ ಅವರ ಸಮಾಜಮುಖಿ ವಿಚಾರಧಾರೆಗಳನ್ನು ಯುವ ಜನರಲ್ಲಿ ಬೆಳೆಸುವ ಅಗತ್ಯದ ಕುರಿತು ಚರ್ಚೆ ನಡೆಯಿತು. ಸಮಾಜದ ಏಕತೆ, ಯುವಕರ ಜವಾಬ್ದಾರಿ ಹಾಗೂ ಸಾಮಾಜಿಕ ಜಾಗೃತಿಯ ಕುರಿತು ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜದ ಮುಖಂಡ ಮಾರುತಿ ಮೂರನೆತ್ತಿ, ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ ಇಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಸಮಾಜ ಒಡೆಯಬಾರದು. ಸಮಾಜದ ಹಿತಾಸಕ್ತಿಯ ವಿಷಯದಲ್ಲಿ ಎಲ್ಲರೂ ಒಂದಾಗಿ ನಿಲ್ಲಬೇಕು. ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಮಾಜದ ಅಭಿವೃದ್ಧಿ ಮತ್ತು ರಕ್ಷಣೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಸಮಾಜದ ವಿಷಯಗಳಿಗೆ ಬೆರೆಸಬಾರದು ಎಂದು ಮನವಿ ಮಾಡಿದ ಅವರು, ರಾಜಕೀಯ ನಿಮ್ಮ ವೈಯಕ್ತಿಕ ವಿಚಾರವಾಗಿರಲಿ, ಆದರೆ ಸಮಾಜದ ಹಿತದ ವಿಚಾರದಲ್ಲಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ನಿಲ್ಲಬೇಕು ಎಂದು ಹೇಳಿದರು. ಮೊನ್ನೆ 24/7/2026 ನಮ್ಮ ಸಮಾಜದ ಒಬ್ಬ ಅಮಾಯಕ ಹುಡುಗನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದರ ವಿರೋಧವಾಗಿ ಗುಲ್ಬರ್ಗಾದಲ್ಲಿ 31 ಅಂದರೆ ನಾಳೆ 31/7/2026 ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ DC ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಇಟ್ಟುಕೊಳ್ಳಲಾಗಿದೆ. ಅದಕ್ಕಾಗಿ ಸಮಾಜದ ಬಾಂಧವರು ಈ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಈ ಸಮಾಜದ ಒಂದು ಏಳಿಗೆ ಬಯಸಬೇಕು. ಹಾಗೆಯೇ ಈ ಪ್ರತಿಭಟನಾ ರ್ಯಾಲಿ ತಿಮ್ಮಾಪುರ ಚೌಕಿನಿಂದ ನಡೆಯುವುದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಆದಷ್ಟು ನಮ್ಮ ಸಮಾಜದ ಮೇಲೆ ಆಗಾಗ ಹಲ್ಲೆಗಳು ನಡೀತಾನೇ ಇವೆ ಕನಗಾಪುರದಲ್ಲಿ. ಇವೆಲ್ಲ ಹತ್ತಿಕ್ಕಬೇಕಂತಂದ್ರೆ ಯುವಕರು ಕೂಡ ಜಾಗೃತ ಆಗಬೇಕು, ಹೊಡೆದವ್ರಿಗೆ ಹೊಡಿಬೇಕು. ಹಾಗೆ ಬಿಟ್ಕೋತ ಹೋದ್ರಂದ್ರೆ ನಾವು ಸೆಂಡ್ರ್ ಅನ್ನಿಸ್ಕೋತೀವಿ. ನಾವು ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡೋದು ಬೇಕಾಗಿಲ್ಲ. ಆದರೂ ಕೂಡ ಸುಮ್ಮನಿರೋದು ಒಂದು ಹೇಡಿಗಳ ಲಕ್ಷಣ. ಅದು ಕಬ್ಬಲಿಗೆ ಸಮಾಜಕ್ಕೆ ಒಗ್ಗೋ ಮಾತಲ್ಲ. ದಯಮಾಡಿ ಎಲ್ಲರೂ ಎಚ್ಚೆತ್ತುಕೊಂಡು ಈ ರ್ಯಾಲಿ ಮುಖಾಂತರ ನಮ್ಮ ಸಮಾಜದ ಒಂದು ಶಕ್ತಿ ತೋರಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಯುವ ಸಮುದಾಯ ಜಾಗೃತರಾಗಿದ್ದು ಸಮಾಜದ ಭವಿಷ್ಯವನ್ನ ಬಲಪಡಿಸುವ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕೆಂದು ಸಭೆಯಲ್ಲಿ ಮುಖಂಡರು ಕರೆ ನೀಡಿದರು. ಹಲ್ಲೆಗೊಳಗಾದ ಯುವಕನಿಗೆ ನ್ಯಾಯ ದೊರಕಬೇಕು ಹಾಗೂ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮುಂದಿನ ದಿನಗಳಲ್ಲಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಗ್ರಾಮಾಂತರ ಪ್ರದೇಶದ ಜನರು, ಯುವಕರು ಹಾಗೂ ಸಮಾಜದ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತೆ ಸಭೆಯಲ್ಲಿ ಮನವಿ ಮಾಡಲಾಯಿತು. ದೇವಲ ಗಣಗಾಪುರದಲ್ಲಿ ಗುರುವಾರ ರಾತ್ರಿ ಏನು ಕೋಳಿ ಸಮಾಜದ ಯುವಕರ ಮ್ಯಾಗ ಮರಣಾಂತಿಕ ಒಂದು ಹಲ್ಲೆ ಆಗಿತ್ತು. ಆ ಹಲ್ಲೆಯನ್ನು ಖಂಡಿಸಿ ನಾಳೆಗೆ ಸಮಾಜದ ಎಲ್ಲ ಮುಖಂಡರು, ಯಾವುದೇ ಒಂದು ಪಕ್ಷವನ್ನು ಮರೆತು ಎಲ್ಲ ಸಮಾಜ ಮುಖಂಡರು ನಾಳೆ 31ನೇ ತಾರೀಕು ಏನು ಗುಲ್ಬರ್ಗಾದಲ್ಲಿ ಕಲಿತಾ ಇದ್ದಾರೆ. ಹಾಗಾಗಿ ಎಲ್ಲ ಯುವಕರು ನಮ್ಮ ಜೇವರ್ಗಿ ತಾಲೂಕು ಆಗಿರ್ಬೋದು, ಅಫಜಲ್ಪುರ ಆಗಿರ್ಬೋದು, ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ 10 ತಾಲೂಕದ ಎಲ್ಲ ಯುವಕರು ಬಂದು ಈ ಒಂದು ಮರಣಾಂತಿಕ ಒಂದು ಹಲ್ಲೆ ಆಗಿರುವಂಥ ಈ ಘಟನೆಯನ್ನು ಖಂಡಿಸಿ ನಾಳೆ ಒಂದು ವಲ್ಲಭಭಾಯಿ ಸರ್ಕಾರದಿಂದ DC ಅವರಿಗೆ ಒಂದು ಪ್ರತಿಭಟನೆ ಮುಖಾಂತರ ಅಲ್ಲಿ ಒಂದು ಧರಣಿ ಸತ್ಯಾಗ್ರಹ ಇದೆ. ಎಲ್ಲರೂ ಬಂದು ಭಾಗವಹಿಸಬೇಕಂತ ಹೇಳಿ ಈ ಮುಖಾಂತರ ನಾನೊಂದು ಮನವಿ ಮಾಡ್ತೀನಿ. ಮೊನ್ನೆ ನಡೆದಂಥ ದೇವಲ ಗಣಗಾಪುರದಲ್ಲಿ ದತ್ತು ಖರ್ಚಿ ಎಂಬ ಯುವಕನ ಮಾರಣಾಂತಿಕ
ಹಲ್ಲೆಯನ್ನು ಖಂಡಿಸಿ ನಾಳೆ ತಿಮ್ಮಾಪುರ ಸರ್ಕಲ್ನಿಂದ DC ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಅಫಜಲಪುರ ತಾಲೂಕಿನ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಯುವ ಮುಖಂಡರು ಹಾಗೂ ದೇವಲ ಗಣಗಾಪುರದ ಎಲ್ಲ ಹಿರಿಯರು, ಯುವ ಮುಖಂಡರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಧರಣಿ ಸತ್ಯಾಗ್ರಹ ಹಾಗೂ ಪ್ರತಿಭಟನಾ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ಈ ಸುದ್ದಿ ಮಾಡೋದೇನೆಂದರೆ, ದೇವಲ ಗಣಗಾಪುರದಲ್ಲಿ ಮೊನ್ನೆ ನಡೆದಂಥ ದತ್ತು ಖರ್ಚಿಯವರ ಒಂದು ಹಲ್ಲೆ ಕುರಿತು ನಾಳೆ ಗುಲ್ಬರ್ಗ ಮಹಾನಗರದಲ್ಲಿ ಕೋಲಿ ಸಮಾಜದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸಮಸ್ತ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ನಮ್ಮ ಕೋಲಿ ಸಮಾಜದ ಯುವಕರು, ಮಹಿಳೆಯರು ಮತ್ತು ಮುಖಂಡರು, ಯುವ ಮುಖಂಡರು ಹಾಗೂ ನಮ್ಮ ದೇವಲ ಗಣಗಾಪುರದ ಎಲ್ಲ ನಮ್ಮ ಆಟೋ ಚಾಲಕರು ಮತ್ತು ಉದ್ಯಮದವರು ಎಲ್ಲರೂ ಕೂಡ ಏನಪ್ಪ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಮ್ಮ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಸಭೆಯಲ್ಲಿ ಹಲವಾರು ಸಮಾಜದ ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಸಮಾಜದ ಒಗ್ಗಟ್ಟು ಮತ್ತು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುವ ಸಂಕಲ್ಪ ವ್ಯಕ್ತಪಡಿಸಿದರು.